ಡಿಕೆ ಸಂಪುಟಕ್ಕೆ ಯುಟಿ ಖಾದರ್ ಎಂಟ್ರಿ ಕೊಡ್ತಾ ಇರೋದೀಗ ಜಮೀರ್ ಔಟ್ ಅಂತ ಈಗ ಸದ್ಯಕ್ಕೆ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಯುಟಿ ಖಾದರ್ ಅವರು. ಸೊ ನನಗೆ ಪಕ್ಷದ ಕಚೇರಿಗೆ ಹೋಗದಿರೋದಕ್ಕೆ ಬೇಸರವಿತ್ತು, ಈಗ ನನಗೆ ಅವಕಾಶ ಸಿಕ್ಕಿದೆ. ಕಾರಣ ಸ್ಪೀಕರ್ ಆಗಿರೋರೆಲ್ಲ ಅವ್ರವ್ರ ಪಕ್ಷದ ಇದಕ್ಕೆಲ್ಲ ಹೋಗೋಂಗಿಲ್ಲ. ಹಿಂದೆ ನನಗೆ ಸ್ಪೀಕರ್ ಸ್ಥಾನ ಕೊಟ್ಟಾಗ ಒಪ್ಕೊಂಡಿದ್ದೆ, ಈಗ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಎಲ್ಲರೂ ಪಕ್ಷಕ್ಕೆ ತ್ಯಾಗ ಮಾಡಲೇಬೇಕು ಅಂತ ಯುಟಿ ಖಾದರ್ ಅವರು ಹೇಳಿರೋದು. ಸೊ ಡಿಕೆ ಸಂಪುಟಕ್ಕೆ ಯುಟಿ ಖಾದರ್ ಅವರು ಎಂಟ್ರಿ ಕೊಡ್ತಾ ಇರೋದು, ಈಗ ಮಂತ್ರಿ ಆಗ್ತಾ ಇರೋದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸ್ಪೀಕರ್ ಸ್ಥಾನಕ್ಕೆ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಹೋದ್ಯೋಗಿ ಮಾತನಾಡಿಸಿದ್ದಾರೆ. ಇವರನ್ನ ಏನ್ ಹೇಳಿದ್ದಾರೆ ನೋಡೋಣ. ಅವ್ರು ನಮ್ಮ ಜೊತೆ ಇದ್ದಾರೆ. ಈಗ ತಾನೇ ಕರೆ ಬಂತು ಅವ್ರ ಪಬ್ಲಿಕ್ ಟಿವಿ ಕನ್ಫರ್ಮ್ ಆಗಿದೆ. ಈಗ ನಾನು ಸ್ಪೀಕರ್ ಆಗಿದ್ದೇನೆ, ಅದಕ್ಕೆ ಆದೇಶ ಬರಲಿಲ್ಲ, ಅದು ಬರಲಿ. ಆದರೆ ನಾನು ಮುಂಚಿತವಾಗಿ ನಮ್ಮ ಡೆಪ್ಯೂಟಿ ಸ್ಪೀಕರ್ ಹತ್ರ ರಾಜೀನಾಮೆ ಕೊಟ್ಟಿದ್ದೇನೆ. ಯಾಕೆ ಈಗ ಮತ್ತೆ ನನಗೆ ಆಗೋದಿದ್ರಲ್ಲಿ, ಅದಕ್ಕಾಗಿ ನಾನು ಹೇಳಿದ್ದೇನೆ ಅವರಿಗೆ, ಆದೇಶ ಬಂದರೆ ಮೆಸೇಜ್ ಬಂದರೆ ಅದನ್ನು ಸ್ವೀಕಾರ ಮಾಡಿ, ಬರದಿದ್ದರೆ ರಿಟರ್ನ್ ನನ್ನ ಕೈಗೆ ಕೊಡಿ ಅಂತ ಹೇಳಿದ್ದೇನೆ. ಸೊ ಹೌದು, ನಾನು ಬಹುಶಃ ಒಂದು ಗೌರವ ಭೇಟಿ ಆಗಬೇಕು. ಒಂದು ಗೆಸ್ಟರ್ ಆಗಿ 3 ವರ್ಷಕ್ಕೆ ಸಹಕಾರ ಕೊಟ್ಟದ್ದಕ್ಕೆ ನಾನು ಬಹುಶಃ ಅವರಿಗೆ ಒಂದು ಧನ್ಯವಾದ ಹೇಳಬೇಕು. ಮತ್ತು ಅಲ್ಲಿಂದ ಬಹುಶಃ ಭಾಳಷ್ಟು ನನಗೆ ಸ್ಪೀಕರ್ ಆದಾಗ ನನಗೆ ಬೇರೆ ಏನು ಕೆಲಸ ಮಾಡಲಿಕ್ಕೆ ಭಾಳ ಇಷ್ಟ ಇತ್ತು, ಮಾಡಿದ್ದೆ. ಒಂದೇ ನನಗೆ ನೋವಿತ್ತೆ ಅಂತೇಳಿ ನನಗೆ ಪಕ್ಷದ ಕಚೇರಿ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ ಅಂತೇಳಿ. ಯಾಕೆ ಸಣ್ಣದಿಂದ ನಾನು ಆ ರೀತಿ ಬೆಳೆದು ಬಂದವನು. ಅದಕ್ಕೆ ಗವರ್ನರ್ ಆಫೀಸ್ ಹೋಗಿ ಪಕ್ಷದ ಕಚೇರಿ ಹೋಗಿ ಅಲ್ಲಿ ಅದರ ಮುಂಚೆ ಮೆಸೇಜ್ ಬಂದರೆ ಅಲ್ಲಿ ಮೆಂಬರ್ಶಿಪ್ ತೆಗೆದು ಮತ್ತೆ ಬರ್ತೇನೆ. ಈಗ ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಅನ್ನುವಂಥ ಸಂದರ್ಭದಲ್ಲಿ ತುಂಬಾ ಹಿರಿಯರು ಬೇಸರ ಮಾಡ್ಕೊಂಡಿದ್ದಾರೆ, ಹೊಸ ಮುಖಗಳಿಗೆ ಮಣಿ ಈ ರೀತಿಯಾಗಿ. ಸೊ ಏನು ಹೇಳ್ತೀರಿ? ಇಲ್ಲ, ನನಗಿದು ಯಾವುದು ಕೂಡ ಗೊತ್ತಿರೋದಿಲ್ಲ. ಆದರೆ ನಾನು ಹೇಳಿದಷ್ಟೇ, ತಾಳ್ಮೆಯಿಂದ ಸಮಾನದಿಂದ ಪಕ್ಷದ ಸಂಕಷ್ಟದ ಸಮಯದಲ್ಲಿ ನಾವು ಸಹಕಾರ ಕೊಟ್ಟರೆ ಪಕ್ಷ ಎಲ್ಲ ಒಂದಲ್ಲೊಂದು ದಿವಸ ನಮ್ಗೆ ಗುರುತಿಸ್ತದೆ ಅಂತೇಳಿ ನನ್ನ ಉದಾಹರಣೆ. ಕಳೆದ ಸಲ ನಾನು ಬಹುಶಃ ಅವ್ರು ನನ್ನ ಪಟ್ಟಿಯಲ್ಲಿ ಹೆಸರಿದ್ದರೂ ಕೂಡ ನನಗೆ ಸ್ಪೀಕರ್ ಪೋಸ್ಟ್ ಕೊಟ್ಟಾಗ ನಾನು ಭಾಳ ಸಂತೋಷ ಸ್ಪೀಕರ್ ಕೆಲಸ ಮಾಡಿದೆ. ಈ ಸಲ ನನ್ನ ಯಾರು ಕೂಡ ಒಂದು ಅಪೇಕ್ಷೆ ಇಲ್ಲದೆ ಅವರೇ ತೀರ್ಮಾನ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಬ್ಬರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ತೀರ್ಮಾನದಲ್ಲಿ ಅವರು ಕೂಡ ಭಾಗಿಯಾಗಿದ್ದರು. ಹಾಗಾಗಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ಸರ್ 2 ಬಾರಿ KPCC ಅಧ್ಯಕ್ಷರಾಗಿರಿ, ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದ್ರಿ. ಆದರೆ ಮುಖ್ಯಮಂತ್ರಿ ಆಗ್ತಾರೆ ಪರಮೇಶ್ವರರು ಅಂತಲೇ ಇತ್ತು, ಪಕ್ಷದಲ್ಲಿ ಕೂಡ ಚರ್ಚೆ ಆಯಿತು. ಕೊನೆ ಕ್ಷಣದಲ್ಲಿ ಏನಾಯಿತು ಸರ್? ಇಲ್ಲ, ಇದೆಲ್ಲ ಪಕ್ಷದ ತೀರ್ಮಾನ. ನಾನು ಶುರುವಿನಿಂದನೂ ಹೇಳ್ಕೊಂಡೇ ಬರ್ತಾ ಇದ್ದೆ, ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಹೈಕಮಾಂಡ್ನವ್ರ ತೀರ್ಮಾನ ಅಂತಲೇ ಹೇಳ್ಕೊಂಡು ಬಂದಿದ್ದೆ. ಹಾಗಾಗಿ ನಿಜ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ನನಗೂ ಕೂಡ ಆಸೆ ಇತ್ತು. ಆದರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಒಪ್ಕೋಬೇಕಾಗ್ತದೆ. ಆ ರೀತಿ ಅವರಿವತ್ತು ನನಗೆ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ಹೇಳಿದರೆ ನಾನು ಅದನ್ನು ಒಪ್ಪಿದ್ದೇನೆ. ಸೊ ಫೈನಲಿ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಯಾಗಿ ಪರಮೇಶ್ವರ್ ಅವರು. ಬಟ್ ಪರಮೇಶ್ವರ್ ಹೇಳ್ತಾರೆ ನನಗೂ ಆಸೆ ಇತ್ತು, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಬದ್ಧರಾಗಿರಬೇಕಲ್ವಾ ಅಂತ ಹೇಳಿ. ಸೊ ನೋವಂತೂ ಇದ್ದೇ ಇರುತ್ತೆ ಅವರಿಗೆ. ಪಾಪ 2013 ವರ್ಷ ಅವರು ಸ್ಟ್ರಗಲ್ ಮಾಡ್ತಾನೆ ಇದ್ದಾರೆ ಮುಖ್ಯಮಂತ್ರಿ ಆಗೋಕ್ಕೆ.